ಸಂತ ಸಮಿತಿಯ ಉಪಾಧ್ಯಕ್ಷರು ಶ್ರೀ ರಾಜೇಶ್ನಾಥ ಸ್ವಾಮೀಜಿ ಇವರು ಗೋ ಸಮ್ಮಾನ ಆಹ್ವಾನ ಅಭಿಯಾನಕ್ಕೆ ತಮ್ಮ ವಿಚಾರವನ್ನು ಪ್ರಕಟ ಮಾಡ್ತಾ ಇದ್ದಾರೆ. ನಾನು ರಾಜೇಶ್ನಾಥ್ ಗುರೂಜಿ ಅಖಂಡ ಭಾರತ ಸನಾತನ ಸಂತ ಸಮಿತಿಯ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಿರುವುದಲ್ಲದೆ ನಂದಿ ಗೋ ಸೇವಾ ದಳದ ಕರ್ನಾಟಕ ರಾಜ್ಯ ಸಂಚಾಲಕನಾಗಿ ಇನ್ನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಬರ್ತಾ ಇದ್ದೇನೆ. ಹಲವಾರು ಮಠ ಸಂಘಟನೆಗಳು, ಗೋ ಸಂಬಂಧಿತವಾದಂತಹ ಹಲವಾರು ಸಂಘಟನೆಗಳ ಪೂರಕವಾದಂತಹ ಸಹಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವಂತ ನಾನು ಈ ಗೋ ಸಮ್ಮಾನ ಆಹ್ವಾನ್ ಅಭಿಯಾನದಲ್ಲಿ ನಾವು ಕೈ ಜೋಡಿಸಬೇಕು ಅಂತ ಹೇಳುವಂತ ಆಕಾಂಕ್ಷೆಯಿಂದ ಇವತ್ತು ಈ ಕಾರ್ಯಕ್ರಮದ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಅಂದ್ರೆ ಗೋ ಅಂದ್ರೆ ಏನು ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ನಂದಿ ಮತ್ತು ಗೋವು ನಂದಿ ಅಂತ ಹೇಳಿದ್ರೆ ಬಸವ, ಗೋವು ಅಂದರೆ ಗೋ ಮಾತೆ. ಆ ಒಂದು ದೇವಿಯ ಸ್ವರೂಪದಲ್ಲಿ ದೇವತಾ ಸ್ವರೂಪದಲ್ಲಿ ನಾವು ಆರಾಧನೆ ಮಾಡುವಂಥದ್ದು. ವಿಶೇಷವಾಗಿ ಕಾಮಧೇನುವಿನ ಸ್ವರೂಪ, ನಡೆದಾಡುವ ಔಷಧಾಲಯ, ಈ ರೀತಿಯ ಒಂದು ವಿಚಾರಧಾರೆಗಳು ನಮಗೆ ಗೋವಿನಲ್ಲಿ ಅದೆಷ್ಟೋ ನಾವು ಇವತ್ತು ಒಂದು ಕ್ಷಣದಲ್ಲಿ ಒಂದು ಬೈಟಲ್ಲಿ ಅದನ್ನು ಮುಗಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಗೋ ಸಮ್ಮಾನ ಅಭಿಯಾನ ಆಹ್ವಾನ ಅಭಿಯಾನದಲ್ಲಿ ನಾನು ಕೈ ಜೋಡಿಸುವುದಲ್ಲದೆ ನಮ್ಮವರನ್ನು ಅದರ ಜೊತೆಗೆ ಜೋಡಿಸಿಕೊಂಡು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೇನೆ. ಸರ್ಕಾರವು ಇವತ್ತು ಏನು ಗೋವಿನ ಬಗ್ಗೆ ಒಂದು ನಮಗೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು, ಅದಲ್ಲದೆ ಗೋಮಾಲಗಳನ್ನು ಸಂರಕ್ಷಣೆ ಮಾಡಬೇಕು, ಅದಲ್ಲದೆ ಗೋವಿಗೆ ಸಂಬಂಧಪಟ್ಟಾಗೆ ಈಗ ಬಂಧನದಲ್ಲಿ ಪ್ರತಿಯೊಂದಕ್ಕೂ ಅದಕ್ಕೆ ಒಂದು ಬಂಧನ ರೂಪ ಆಗಿದೆ. ಗೋವನ್ನು ಬಂಧನ ಮುಕ್ತವನ್ನಾಗಿಸಬೇಕು, ಗೋವನ್ನು ಸ್ವತಂತ್ರಗೊಳಿಸಬೇಕು. ಗೋವು ಇವತ್ತು ಬಂಧನದಲ್ಲಿದೆ, ಅದನ್ನು ಸ್ವತಂತ್ರಗೊಳಿಸಬೇಕು. ಮತ್ತು ಆ ಗೋವು ಸಂಚರಿಸುವಲ್ಲಿ ಭಯ ಇದೆ, ಭಯೋತ್ಪಾದಕರ ರೀತಿಯಲ್ಲಿ ಅದರ ಮೇಲೆ ಎರಗಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಗೋ ಹತ್ಯೆ ಮಾಡುವಂತ ವಿಚಾರಗಳಿದೆ. ಅದನ್ನು ಗೋ ಹತ್ಯೆಯನ್ನು ನಮ್ಮ ಸರ್ಕಾರ ಸಂಪೂರ್ಣವಾಗಿ ರದ್ದು ಮಾಡಿ ಆ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ತರಬೇಕು. ಇದು ನನ್ನ ಅಭಿಮತ ಈ ವಿಚಾರದಲ್ಲಿ. ಇನ್ನು ಈ ವಿಚಾರದಲ್ಲಿ ಎಲ್ಲ ಸಂತರು ಕೈ ಜೋಡಿಸಬೇಕು, ಜೊತೆ ಸೇರಬೇಕು ಅಂತ ಹೇಳುವಂತ ಕಳಕಳಿಯ ಪ್ರಾರ್ಥನೆಯೊಂದೇ ಒಂದಿಗೆ 27 अप्रैल 2026 को ಏಪ್ರಿಲ್ 27ಕ್ಕೆ ತಾಲೂಕು ಕೇಂದ್ರಗಳಲ್ಲಿ ಏಪ್ರಿಲ್ 27ಕ್ಕೆ ಎಲ್ಲ ಕಡೆಗಳಲ್ಲಿ ನಡೀತದೆ. ಅದರಲ್ಲಿ ಎಲ್ಲಾ ಸಂತರು, ಸಾರ್ವಜನಿಕರು, ಭಕ್ತಾದಿಗಳು ಎಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳಿ ಕೇಳಿಕೊಳ್ಳುವುದಲ್ಲದೆ ಇನ್ನೊಂದು ರಥಯಾತ್ರೆಯು ಭಾಗವತ ರಥಯಾತ್ರೆಯನ್ನು ನಡೀಲಿಕ್ಕೆ ಉಂಟು ಕರ್ನಾಟಕ ರಾಜ್ಯದಾದ್ಯಂತ. ಅದಕ್ಕೂ ಜನ ಸಹಕಾರ ಕೊಡಬೇಕು ಅಂತ ಹೇಳಿ. ಜೈ ಗೋಮಾತಾ, ಜೈ ನಂದಿ. ಜೈ ಗೋಮಾತಾ, ಜೈ ನಂದಿ.